ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಾಟ್ನಿ ಬುಕ್ ಓದ್ತಾ ಇದ್ದೆ. ನನಗೆ ತುಂಬ ಇಂಟ್ರೆಸ್ಟ್ ಅನಿಸಿದ್ದು ಒಂದು ಪಾರ್ಟ್ ನಿಮ್ಮ ಹತ್ರ ಹೇಳೋಣ ಅಂತ ನಾನು ಓದ್ತೀನಿ ಅದನ್ನ. During 1960s, an English scientist, Robert Hooke, developed the earliest microscope and observed some microscopic beings, which he published as micrography. Hooke in his book has described the eye of a fly, stinger of a bee, structure of a feather, shell of a protozoan, and plant life form of a mold. He observed that slice of cork was composed of compartments which he called cells. Hooke's observations created interest among scientists about the microbial world. Subsequently, other scientists reported their observations of microbial world. Dutch naturalist Jan Swammerdam described red blood cells. Dutchman Regnier de Graaf discovered cell clusters called follicles in the animal ovary. Italian physiologist Marcello Marfici described the tiny capillaries of an animal's cardiovascular system. ಇದರಲ್ಲಿ ರಾಬರ್ಟ್ ಹೂಕ್ ಅವರು ಅರ್ಲಿಯೆಸ್ಟ್ ಮೈಕ್ರೋಸ್ಕೋಪ್ನ ಕಂಡುಹಿಡಿತಾರೆ. ಸರಿ, ಅದು ಹೆಂಗಿರುತ್ತೆ? ಸುಮಾರಾಗಿರುತ್ತೆ, ಏನು ತುಂಬಾ ಪ್ರಿಸೈಸಾಗಿ ನಮಗೆ ಕಾಣಿಸಲ್ಲ. ಆದರೂ ಅವ್ರು ಏನು ಮಾಡ್ತಾರೆ, ಕಂಡುಹಿಡ್ದಿರೋದು ಒಂದು ಸಂತೋಷಕ್ಕೆ ಅದು ಏನೇನು ಸಿಗುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಬ್ಸರ್ವ್ ಮಾಡಿರೋದನ್ನ ಒಂದು ಬುಕ್ ಬರೀತಾರೆ. ಅದು ಮೈಕ್ರೋಗ್ರಾಫಿ ಅಂತ ಆ ಬುಕ್ ಹೆಸರು. ಅದರಲ್ಲಿ ಏನು ಮಾಡ್ತಾರೆ, ಮೊದಲು ಅವರು ಒಂದು ಫ್ಲೈ, ನೊಣ ಅಥವಾ ಯಾವುದೋ ಒಂದು ಕೀಟ, ಆರೋ ಒಂದು ಇನ್ಸೆಕ್ಟ್ದು ಐ ಅಂದರೆ ಕಣ್ಣನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಅಂದರೆ ಇವತ್ತು ನಮಗಿರೋದು ಎಷ್ಟೋ ಸೈಜ್ ಮಾಡ್ಬೋದು ನಾವೀಗ 10x ಅಂತ ಹೇಳಿ ನಾವು ಅದನ್ನು ಝೂಮ್ ಮಾಡ್ಕೊಂಡು ನೋಡ್ತೀವಿ. ಬಟ್ ಅವಾಗ ತುಂಬಾ 1660ರಲ್ಲಿ ಆದರೂ ಅವರು ಒಂದು ಕಣ್ಣು ಆಬ್ವಿಯಸ್ಲಿ ಅದು ಸಣ್ಣಗಿರುತ್ತೆ, ಅದನ್ನ ಅಬ್ಸರ್ವ್ ಮಾಡಿ ಅದನ್ನು ಚಿತ್ರ ಬಿಡಿಸಿ ಹೇಗೆ ಅಂತ ಡಿಸ್ಕ್ರೈಬ್ ಮಾಡಿ ಬರೆದಿರ್ತಾರೆ. ಸ್ಟಿಂಗರ್ ಆಫ್ ಅ ಬಿ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು, ಈ ಜೇನು ಹುಳ ಅಲ್ವಾ ಅದು, ಅದಕ್ಕೆ ಮುಂದೆ ಇದಿರುತ್ತಲ್ಲ ಸ್ಟಿಂಗ್ ಅಂದರೆ ಚುಚ್ಚಕ್ಕೆ, ಪ್ರಿಕ್ ಮಾಡೋಕ್ಕೆ, ಅದನ್ನು ಅವರು ಅಬ್ಸರ್ವ್ ಮಾಡಿರ್ತಾರೆ. ಅಂದರೆ ಹೆಂಗಿರುತ್ತೆ, ಅದು ಹೆಂಗೆ ಕಂಪೋಸ್ ಆಗಿರುತ್ತೆ ಸೆಲ್ಸು ಅದರಲ್ಲಿ. ಆಮೇಲೆ ಸ್ಟ್ರಕ್ಚರ್ ಆಫ್ ಅ ಫೆದರ್, ಆಬ್ವಿಯಸ್ಲಿ ನಾನು ಅಂದ್ಕೊಳ್ತಾ ಇದ್ದೆ ಫೆದರ್ನೆಲ್ಲ ಏನಕ್ಕೆ ನೋಡಿದ್ದಾರೆ ಅಂತ. ಫೆದರ್ ಅಂದರೆ ಏನು ದೊಡ್ಡ ಪಕ್ಷಿದೇ ಆಗಬೇಕಂತ ಏನಿಲ್ವಲ್ಲ, ಸಣ್ಣದು ಯಾವುದಾದ್ರು ಒಂದು ಹುಳ ಇರ್ಬೋದು, ಒಂದು ಬೀಟಲ್ ಇರ್ಬೋದು, ಅಥವಾ ಬೀಟಲ್ ಬೇಡ, ಬೀಟಲು ಕಣ್ಣು ಕಾಣಿಸುತ್ತೆ, ಆದ್ರೂ ದೇ ಕ್ಯಾನ್ ಅಬ್ಸರ್ವ್ ದ ಸ್ಟ್ರ್ಯಾಂಡ್ಸ್, ಹೇಗೆ ಸೆಲ್ಸ್ ಅರೇಂಜ್ ಆಗಿದೆ ಅಂತಲೂ ಅವ್ರು ಅಬ್ಸರ್ವ್ ಮಾಡ್ಬೋದಲ್ವಾ. ಆಮೇಲೆ ಶೆಲ್ ಆಫ್ ಪ್ರೋಟೋಝೋವನ್, ಸೊ ಪ್ರೋಟೋಝೋವನ್ನ ಝೂಮ್ ಮಾಡಿ ಅದರದ್ದು ಶೆಲ್ನ ಕೂಡ ಇವರು ಅಬ್ಸರ್ವ್ ಮಾಡಿದ್ದಾರೆ. ಪ್ಲಾಂಟ್ ಲೈಕ್ ಫಾರ್ಮ್ ಆಫ್ ಅ ಮೋಲ್ಡ್, ಬ್ರೆಡ್ ಮೇಲೆ ಬರುತ್ತಲ್ವ ಮೋಲ್ಡ್ ಥರ, ಅದೇ ಮೋಲ್ಡ್ ಥರ, ಅದು ಪ್ಲ್ಯಾಂಟ್ ಥರ ಇರುತ್ತೆ. ನಿಮಗೆ ಬ್ರೆಡ್ ಮೋಲ್ಡ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೇನೆಂದರೆ ಸ್ಟೆಮ್ ಥರ ಇರುತ್ತೆ, ಅದ್ರ ಮೇಲ್ಗಡೆ ರೌಂಡಕ್ಕೆ ಅದ್ರ ಮೇಲೆ ಹೆಡ್ ಕ್ಯಾಪ್ ಹಾಕಿರೋಂಗೆ ಇರುತ್ತೆ, ರೌಂಡ್ ಕ್ಯಾಪ್ ಹಾಕಿರೋಂಗೆ. ಅದನ್ನು ಅವರು ಪ್ಲಾಂಟ್ ಥರ ಇದೆಯೇ ಅಂತ ಅಂದ್ಬಿಟ್ಟು ಅವಾಗ ಇನ್ನೂ ಕರೆಕ್ಟಾಗಿ ಕ್ಲಾಸಿಫಿಕೇಷನ್ ಆಗಲಿ ಫಂಗೈ ಆಗಲಿ ಅದ್ರ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದನ್ನು ಕೂಡ ಅವರು ಝೂಮ್ ಮಾಡಿ ಅದ್ರದ್ದು ಏನು ಅಂದರೆ ಅಂಡರ್ ಮೈಕ್ರೋಸ್ಕೋಪ್ ನೋಡಿ ರಿಪೋರ್ಟ್ ಮಾಡಿದ್ದಾರೆ. ಸೊ ಕಾರ್ಕ್ ಅಂದರೆ ಹನಿ ಬೀ ಕಟ್ಟುತ್ತಲ್ಲ ಮನೆ, ಸ್ಲೈಸ್ ಆಫ್ ಅ ಕಾರ್ಕ್ ಅವ್ರು ತಗೊಂಡು ಅದನ್ನು ನೋಡಿ ಅದರಲ್ಲಿ ಕಂಪಾರ್ಟ್ಮೆಂಟ್ಸ್ ಇದೆ ಅಂದಾಗ ಅದನ್ನು ಸೆಲ್ಸ್ ಅಂತ ಅವರು ಕರೆದಿದ್ದಾರೆ ಪ್ರತಿಯೊಂದೂ. ಸೊ ಇದನ್ನೆಲ್ಲ ಅವರು ಬರೆದು ಬುಕ್ನ ಪಬ್ಲಿಷ್ ಮಾಡಿದಾಗ ಬೇರೆ ಸೈಂಟಿಸ್ಟ್ಗೆ ನಾವು ಕೂಡ ಮಾಡಬೇಕು, ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಲ್ವ. ಈಗ ನಮಗೂ ಹಂಗೆ ಅನಿಸುತ್ತೆ, ನಮ್ಮ ಹತ್ರ ಒಂದು ಮೈಕ್ರೋಸ್ಕೋಪ್ ಇದ್ದರೆ ಎಲ್ಲನೂ ತೆಗೆದು ಮೈಕ್ರೋಸ್ಕೋಪ್ ಅಂಡರ್ ಇಟ್ಟು ನಾವು ನೋಡಬೇಕು ಹೆಂಗಿರುತ್ತೆ, ಇದು ಹೆಂಗೆ ಕಾಣಿಸುತ್ತೆ, ಝೂಮಲ್ಲಿ ಹೆಂಗಿರುತ್ತೆ, ಅಲ್ಲಿ ಏನಿದೆ. ಈ ಸೈಂಟಿಸ್ಟ್ ಅಂದ್ರೇ ಅವ್ರ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೇನು ಮಾಡ್ತಾರೆ, ಡಚ್ ನ್ಯಾಚುರಲಿಸ್ಟ್ ಅಂತ ಅವರ ಹೆಸರು ಬಂದು ಜಾನ್ ಸ್ವಾಮರ್ಡ್ಯಾಮ್, ಇವರು ರೆಡ್ ಬ್ಲಡ್ ಸೆಲ್ಸ್ನ ಲೆಟ್ ಮೀ ಡೂ ಸಮಥಿಂಗ್ ಡಿಫ್ರೆಂಟ್, ಇದು ನೋಡಿಲ್ದೇ ಇರೋದು ಕೇಳಿಲ್ದೇ ಇರೋದು ಅಂತ ಹೇಳಿ ಬ್ಲಡ್ನ ಅಲ್ಲಿ ಬರೋ ರೆಡ್ ಬ್ಲಡ್ ಸೆಲ್ಸ್ನ ಡಿಸ್ಕ್ರೈಬ್ ಮಾಡಿದಾರಂತೆ. ಡಚ್ ಮ್ಯಾನ್ ರಿಗ್ನಿಯರ್ ಡಿ ಗ್ರಾಫ್, ಇವರು ಬಂದು ಸೆಲ್ ಕ್ಲಸ್ಟರ್ಸ್ ಕಾಲ್ಡ್ ಫಾಲಿಕಲ್ಸ್, ಅಂದರೆ ಒಂದು ಪ್ರಾಣಿಯ ಓವರಿ ಅಂದರೆ ಏನು,
ಏನು ಅಲ್ಲಿ ಹೆಕ್ಸಸ್ ಸೆಕ್ರೇಟ್ ಮಾಡೋ ಒಂದು ಆರ್ಗನ್, ರೀಪ್ರೊಡಕ್ಟಿವ್ ಆರ್ಗನ್. ಸೊ ರೀಪ್ರೊಡಕ್ಟಿವ್ ಆರ್ಗನ್ನು ಯಾವುದು, ಗ್ಯಾಮೆಟ್ಸ್ನ ಸೆಕ್ರೇಟ್ ಮಾಡೋ ಒಂದು ಆರ್ಗನ್. ಅದನ್ನು ತೆಗೆದುಬಿಟ್ಟು ಅದನ್ನು ತೆಗೆದು ಫೋಕಸ್ ಮಾಡಿದ್ದಾರೆ. ಅಂದರೆ ದೇ ಆರ್ ಗೆಟಿಂಗ್ ಕಾಂಪ್ಲಿಕೇಟೆಡ್. ಇವರು ಕೈಗೆ ಸಿಗೋದು ಕಣ್ಣು ಕಾಣಿಸೋದನ್ನೆಲ್ಲ ತೊಗೊಂಡು ಮಾಡಿದ್ದಾರೆ. ಬಟ್ ಒಂದು ಆ್ಯನಿಮಲ್ದು ಓವರಿ ತೊಗೊಳ್ಳೋದು ದೇ ಹ್ಯಾವ್ ಡಿಸೆಕ್ಟೆಡ್, ಮತ್ತು ಅದನ್ನು ತೆಗೆದು ಮೈಕ್ರೋಸ್ಕೋಪ್ ಅಂಡರ್ ಇಟ್ಟಿದ್ದಾರೆ. ಇನ್ನು ಇಟಾಲಿಯನ್ ಫಿಸಿಯಾಲಜಿಸ್ಟ್ ಮಾರ್ಸೆಲೋ ಮಾರ್ಫಿಚಿ ಅಥವಾ ಮಾರ್ಫಿಗೆ, ಎನಿ ಹಾವ್ ಹೆಂಗಾರು ನಾವು ಪ್ರೊನೌನ್ಸ್ ಮಾಡ್ಬೋದು. ಆ್ಯನಿಮಲ್ಸ್ ಕ್ಯಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಹಾರ್ಟ್, ಅದರಲ್ಲಿ ಬರೋ ಕೆಪಿಲರೀಸ್ನ ಇವರು ಮೈಕ್ರೋಸ್ಕೋಪ್ ಕೆಳಗಡೆ ಇದು ಮಾಡಿದ್ದಾರೆ. ಸೊ ಅಂದರೆ ಅದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ತೆಗೆದುಬಿಟ್ಟು ಟೈನಿ ಕೆಪಿಲರೀಸ್ ಏನಿದೆ ಅದನ್ನು ಪ್ರೊಜೆಕ್ಟ್ ಮಾಡ್ಕೊಂಡು ನೋಡಿದ್ದಾರೆ. ಎನಿವೇಸ್, ದಿಸ್ ವಾಸ್ ಸಮಥಿಂಗ್ ಎಕ್ಸೈಟಿಂಗ್. ನಂಗೆ ತುಂಬ ಖುಷಿ ಆಯಿತು. ಇದು ಮನಸ್ಥಿತಿ ಬರೋಕ್ಕೆ ಸಾಧ್ಯ ಅವ್ರಿಗೆ ಅನ್ವೇಷಣಾ ಒಂದು ಮನೋಭಾವ ಇರಬೇಕು ಮನಸ್ಸಲ್ಲಿ. ನಾನೇನಾದ್ರು ತಿಳ್ಕೊಬೇಕು. ಅವರೆಲ್ಲ ಸೈಂಟಿಸ್ಟ್ ಅಲ್ವಾ, ಇನ್ನೂ ಏನೋ ನಮಗೇನು ಗೊತ್ತು, ಇನ್ನೂ ಏನು ಹೊಸ್ದಾಗಿ ಅವ್ರ್ಯಾರ ಮಾಡ್ತಾರೆ, ನಾನು ಇನ್ನೂ ಯಾಕೆ ಡಿಫ್ರೆಂಟಾಗಿ ಮಾಡಬಾರ್ದು ಅಂತ ಪ್ರಾಣಿನೆಲ್ಲ ಡಿಸೆಕ್ಟ್ ಮಾಡಿಬಿಟ್ಟು ತೆಗ್ದು ನೋಡಿದ್ದಾರೆ. ಈಗ ನಮ್ಗೆ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಬಟ್ ಎನಿಹವ್ ಅವರು ಅಂದರೆ ವೆಸ್ಟ್ರನ್ ಪೀಪಲ್ದು ಒಂದು ಕ್ಯೂರಿಯಾಸಿಟಿ ಏನಿತ್ತು, ದಟ್ ವಾಸ್ ಎಂಡ್ಲೆಸ್. ಜೊತೆಗೆ ಅವರು ಮೇ ಬಿ ಫ್ಯಾಮಿಲಿ ಅಥವಾ ಮಕ್ಕಳು ಆಸ್ತಿಗೂ ಕೊಟ್ಟಿರ್ತಾರೆ ಒಂದಷ್ಟು ಪ್ರಾಧಾನ್ಯತೆ. ಅದೆಲ್ಲದಕ್ಕಿಂತ ಹೆಚ್ಚು ಅವರು ಸ್ಟಡೀಸು, ಈ ಥರ ಅಬ್ಸರ್ವೇಷನ್ಸ್ಗೆ ಎಷ್ಟೊಂದು ಜನ ಅಲ್ಲಿ ಅವರ ಒಂದು ಇದು ಸಮಯನ ಮುಡುಪಾಗಿಡ್ತಾಯಿದ್ರು. ಆಮೇಲೆ ಅದಕ್ಕೆ ಅಲ್ಲಿ ರಾಜರು ಇವರೆಲ್ಲ ತುಂಬ ದುಡ್ಡು ಕೊಡ್ತಾಯಿದ್ರು, ಫಂಡಿಂಗ್ ಮಾಡ್ತಾಯಿದ್ರು. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೋ ಒಂದು ಐಲ್ಯಾಂಡ್, ಗ್ಯಾಲಪೋಗಸ್ ಐಲ್ಯಾಂಡ್ ಅನಿಸುತ್ತೆ, ಅಲ್ಲಿಗೆ ಹೋಗೋಕ್ಕೆ ಅಲ್ಲಿ ಎಷ್ಟೋ ವರ್ಷ ಇದ್ದು ಅಲ್ಲಿ ಏನೇನು ಪ್ರಾಣಿಗಳಿದ್ದಾವೆ, ಏನೇನು ಗಿಡಗಳಿದ್ದಾವೆ, ಅದನ್ನೆಲ್ಲನೂ ರಿಸರ್ಚ್ ಮಾಡೋಕ್ಕೆ ಹೋಗಿ ಅಂತ ರಾಜ ಕಳಿಸ್ತಾರೆ. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅದು. ಆದರೆ ನಾವು ನನಗೆ PUCಯಲ್ಲಿ ಅದಿತ್ತು. ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಂದರೆ ನಮ್ಮ ಥರ ಬಾಟ್ನಿ ಅಥವಾ ಬಯಾಲಜಿನ ಇಷ್ಟಪಡೋರಿಗೆ ಇದು ಹಂಗೆ ಎಕ್ಸೈಟಿಂಗ್ ಅನಿಸ್ಬೋದು. ಎನಿವೇಸ್, ಥ್ಯಾಂಕ್ ಯು.